ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಕಟ್ಲಟ್ಕು ಗ್ರಾಮ ರೋಡ್ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕಟ್ಲಟ್ಕೂರ್ದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಕೇಳ್ತಾರೆ, ಎಲ್ಲರೂ ಸಿಂಹಶಿಕ್ ವೀಡಿಯೋ ನೋಡ್ರಿ. ರೋಡಿಂಗ್ ಎಲ್ಲಾದರೂ ಯಾರು ಕೇಳಲ್ಲ. ನಮ್ಮ ಜನ ನಿಂಬೆಹಣ್ಣು ಕಾಯಿ ಎಲ್ಲ ತೆಗೆದಾಕ್ಬಿಟ್ಟಾರೆ. ಊರನ್ನು ಬೆಳೆಸಿ ರೋಡ್ ನೋಡು ಹೆಂಗಿದೆ. ನಮ್ಮ ಕಟ್ಲಟ್ಕೂರು ಗ್ರಾಮದಲ್ಲಿ ಸೀದಾ ಇದು ಗಣಮೂರಿಗೆ ಹೋಗುತ್ತೆ ರೋಡೆಲ್ಲ ಹಾಳಾಗೋಗ್ಬಿಟ್ಟಿದೆ. ಪೂರ ಬೇಲೆ ಅಂತ ರೋಡಿಗೆ ಬಿದ್ದುಬಿಟ್ಟಿದೆ, ದಾರಿ ಇಲ್ಲ. ಇಲ್ಲಿ ಕಟ್ಲಟ್ಕೂರಿಂದ ಗಣಮೂರಿಗೆ ಹೋಗೋತನ ದಾರಿ ಇಲ್ಲ, ಎಲ್ಲ ಕಡೆ ಬೇಲ್ ಬಿದ್ದುಬಿಟ್ಟಿದೆ. ಅಪೋಸಿಟ್ ಗಾಡಿ ಬಂದರೆ ಏನು ಕಾಣಲ್ಲ. ಮತ್ತೇನಪ್ಪ ಮಳೆ ಬಂದಿಲ್ಲ, ಪೂರ ಬರಗಾಲ ಇದೆ. ನಮ್ಮ ದೋಸ್ತ ಹತ್ತಿ ಹೊಲಕ್ಕೆ ಕೊಡ ತಗೊಂಡು ಹೋಗಿ ಹತ್ತಿ ಹೊಲಕ್ಕೆ ನೀರು ಹಾಕತ್ತಾನೆ. ನೋಡ್ರಿ, ಪೂರ ಬರಗಾಲ ಬಂದುಬಿಟ್ಟಿದೆ, ಮಳೆ ಇಲ್ಲ ಏನಿಲ್ಲ. ಇನ್ನೂ ಒಂದು ಏನಪ್ಪ ಅಂದರೆ ಇದು ರೋಡು ಆಗಬೇಕು, ಚಲೋ ಆಗಬೇಕು, ನಮ್ಮೂರು ಬೆಳಿಬೇಕಂದ್ರೆ ದದ್ದಲ ಬಸನಗೌಡವರು ಈ ವಿಡಿಯೋ ನೋಡಬೇಕು. ಅಲ್ಲಿವರೆಗೆ ಎಲ್ಲರೂ ಶೇರ್ ಮಾಡಿ, ಪ್ಲೀಸ್ ಮಾಡಿ. ರೋಡ್ ನೋಡಿ ಹೆಂಗಿದೆ, ಒಂದು ಬಸ್ ಹೋದ್ರೆ ಯಾವ ಥರ ಹೋಗುತ್ತೆ. ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಬಸ್ ಹೋಗ್ಬೇಕಾದ್ರೆ ರೋಡ್ ಇರೋ ಸಣ್ಣದೈತೆ. ಅಪೋಸಿಟ್ ಎಲ್ಲೇನ ಗಾಡಿ ಬಂದರೆ ಸೈಡ್ ಹಾಕಿಬೇಕು, ಪೂರ ಸೈಡ್ ಹಾಕ್ಬೇಕು. ಮತ್ತು ಧೂಳ ಮಾತ್ರ ಜಗ್ಗಿ ಬರೋದು ನಮ್ಮೂರಾಗ. ನೋಡಿ ಸೈಡಿಗೆ ರೋಡ್ ಸೈಡಿದ್ದು ಗಿಡಗಳು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ರೋಡ್ ಪೂರ ಊರಾಗ ಬಂದರೆ ಕಟ್ಲಟ್ಕೂರಾಗ ಮಳೆ ಬಂದರೆ ಪೂರ ಕೆಸರು ಆಗ್ತದೆ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂಥ ಪರಿಸ್ಥಿತಿ ಸರ್. ಬಸ್ಸುಗಳು, ಸ್ಕೂಲ್ ವ್ಯಾನುಗಳು ಎಲ್ಲ ತಿರುಗಾಡೋಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್. ಈ ರೋಡ್ ಮಾಡಿಕೊಡ್ಬೇಕಂತ ಹೇಳಕತ್ತೀನಿ ಸರ್. ಕಟ್ಲಟ್ಕೂರು ಗ್ರಾಮದಲ್ಲಿರುವ ರೋಡ್ ಸರ್ ಇದು. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ.